ದಿನಾಚರಣೆ ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಜನ್ಮದಿನಾಚರಣೆಯನ್ನ ನಗರದ ಸರ್ವಜ್ಞ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸರ್ವಜ್ಞ ಕಾಲೇಜಿನಲ್ಲಿ ಯುವ ದಿನ ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸರ್ವಜ್ಞ ಕಾಲೇಜಿನ ಚಿನ್ನಾರೆಡ್ಡಿ ಪಾಟೀಲ್ ಅವರು ಮಾತನಾಡಿ, ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ತತ್ವ ಆದರ್ಶ ಮತ್ತು ಸಿದ್ಧಾಂತ ಅಳವಡಿಸಿಕೊಳ್ಳುವಂತೆ ಮಕ್ಕಳಿಗೆ ಕಿವಿ ಮಾತು ಹೇಳಿದ್ರು ಮತ್ತು ನಮ್ಮಲ್ಲಿರುವ ಜ್ಞಾನ ಎಲ್ಲೆಡೆ ಬೆಳಗಬೇಕು ಅಂತ ಹಾಗೂ ಸಮಯವನ್ನ ಬೆಲೆ ಕೊಡಿ ಅಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ರು. ನಂತರ ವೇದಿಕೆಯ ಮೇಲಿನ ಅತಿಥಿ ಗಣ್ಯರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಗುರು ವೃಂದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿಮಗೆ ಗೊತ್ತಿಲ್ಲ, ನಾವೆಲ್ಲ ಸಿದ್ದೇಶ್ವರ ಸ್ವಾಮಿಗಳು, ಈ ಶತಮಾನದ ಸಂತ ಸಿದ್ದೇಶ್ವರ ಸ್ವಾಮಿಗಳು, ಅವರು ಯಾವ ಥರ ಮಾತಾಡ್ತಾ ಇದ್ರು, ಯಾವ ಥರ ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಬಂದು ಸಿದ್ದೇಶ್ವರ ಅಪ್ಪಾಜಿಯವರು ಮಕ್ಕಳಿಗೆ ಭಾಳಷ್ಟು ಇನ್ಸ್ಪೈರ್ ಮಾಡ್ತಾಯಿದ್ರು. ಈಗ ಶ್ರೀ ಇಂಜಿನಿಯರ್ ಆಗಿರ್ತಕ್ಕಂಥ ಶಂಕರ್ ದೇವರವರು ಮಾತು ಹೇಳಿದಾಗ ನಮಗೆ ಸಿದ್ದೇಶ್ವರ ಸ್ವಾಮಿಗಳು ಕೂಡ ನೆನಪಾಗ್ತಾರೆ. ಇವತ್ತು ಮಧ್ಯಾಹ್ನ ಕೂಡ ಸಾಕಷ್ಟು ಅವರ ಮಾತುಗಳಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳ ಜೊತೆ ಮಾತಾಡಿಸಿದ್ರು. ಅವರು ಭೇಟಿಯಾಗಬೇಕಂತಕೊಂಡು ಇದೇ ಕಾಲೇಜಿಗೆ ಒಂದು MBBS ವಿದ್ಯಾರ್ಥಿ ಬಂದಿದೆ. ಅವ್ರ ಮಾತುಗಳಿಂದ ಇನ್ಸ್ಪೈರ್ ವಿದ್ಯಾರ್ಥಿನಿ, ಇಲ್ಲ ಸರ್ ನಾನು ಮೈಸೂರಿಗೆ ಬರ್ತಾ ಇದ್ದೀನಿ, 4-5 ದಿವಸ ಅಲ್ಲೇ ಇರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದು. ಅಂದರೆ MBBS ಓದ್ತಾ ಇದ್ದಾಳೆ, ಆಕೆ ಭಾಷಣ ಕಲಿದೆ, ಭಾಷಣ ಸ್ಪರ್ಧೆಯಲ್ಲಿ ಮಾಡ್ತಾ ಇದ್ದಾಳೆ, ಆಮೇಲೆ ಭರತನಾಟ್ಯದಲ್ಲಿ ಭಾಗವಹಿಸ್ತಾ ಇದ್ದಾಳೆ, ಸ್ಪೋರ್ಟ್ಸ್ದಲ್ಲಿ ಭಾಗವಹಿಸ್ತಾ ಇದ್ದಾಳೆ, ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 7-8 ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. MBBS ಓದ್ತಕ್ಕಂಥ ವಿದ್ಯಾರ್ಥಿ ಇಲ್ಲೇ ಗುಲ್ಬರ್ಗದಲ್ಲಿ MBBS ಓದ್ತಾ ಇದ್ದಾರೆ. ಅಂದರೆ ನಾವು ಡಾಕ್ಟರ್ ಆದ ಅಥವಾ ಸೈನ್ಸ್ ಮಾಡಿ ಮಾತ್ರಕ್ಕೆ ನಮಗೆ ಸಾಹಿತ್ಯ ಇರಬಾರ್ದು ಅಥವಾ ಬೇರೆ ಇರಬಾರ್ದು ಅನ್ನೋದೇನಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಪೋಷಿಸಬೇಕಂತ ತಿಳ್ಕೊಂಡಂತಕ್ಕಂಥ. ಅದಾದರೆ ಮಧ್ಯಾಹ್ನ ಇನ್ನೊಬ್ಬ ಜೊತೆ ಮಾತಾಡಿಸಿದ್ರು. ಅವರು ವಿಜುವಲಿ ಚಾಲೆಂಜ್ ಅಂದರೆ ಕಣ್ಣಿಲ್ಲ. ವೆಸ್ಟ್ ಬೆಂಗಾಲ್ದಲ್ಲಿ ಈಗ IAS ಪಾಸಾಗಿ ಇದೇ ಭಾಗದವರೆ, ಅಂದರೆ ನಮ್ಮ ಕರ್ನಾಟಕದವರೆ IAS ಪಾಸಾಗಿ ಈಸ್ ದ ಸೆಕ್ರೆಟರಿ ಟು ದ ಗೌರ್ಮೆಂಟ್, ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಸೆಕ್ರೆಟರಿ ಇದ್ದಾರೆ. ಅವರಲ್ಲಿ ಮಾತಾಡಿಸಿದ್ರು. ಇಲ್ಲ ಆಯ್ತು ರೀ, ನಾನು ವೆಸ್ಟ್ ಬೆಂಗಾಲ್ದಲ್ಲಿ ಸೆಕ್ರೆಟರಿ ಆಗಿದ್ದೇನೆ, ಸಾಹೇಬ್ರ ಮಾತುಗಳಿಂದ ನಾನು ಭಾಳಷ್ಟು ಪ್ರೇರಿತ ಆಗಿ IAS ಪಾಸ್ ಮಾಡಿ ನೋಡಿ ಎಷ್ಟು ಜನ ಇದಾಗಿವೆ. ಈಗ ಒಳ್ಳೆ ನೋಡ್ತಾ ಇರ್ತಾರೆ, ಕಣ್ಣಿಲ್ಲ ಅಂದ್ಕೊಳ್ಳೆ ಈಗ ಶಾಲೆಗಳಾಗಿದೆ ಹೋಗ್ತಾರೆ. ಭಾಳ ಜನ ಆಗೋವಾಗ ಕಣ್ಣಿಲ್ಲ ಅಂದ್ಕೊಳ್ಳಾಯ್ತದೆ, ತಂದೆ ತಾಯಿ ಇಲ್ಲೇ ಹೋಗ್ಬಿಡ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬಿಡೋದು, ರೈಲ್ವೆ ಸ್ಟೇಷನ್ ಭಿಕ್ಷೆ ಬಿಡೋದು, ಆ ಥರ. ಆದರೆ ಒಬ್ಬ IAS ಆಫೀಸರ್ ಆಗಿ ಸೆಕ್ರೆಟರಿ ಟು ಗೌರ್ಮೆಂಟ್ ಆಗಿ ಎಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರು, ಸರ್ ನಮ್ಮ ಕಣ್ಣಿಲ್ಲದಂತೆ ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳು, ನಮ್ಮ ಈಗಿನ ಮಕ್ಕಳು ನಾವು ಎಷ್ಟು ಸಾಧನೆ ಮಾಡ್ಬೋದು ಅಂತ ಇನ್ನು ಏನು ಬೇಕಾದ ಸಾಧನೆ ಮಾಡ್ಬೋದು. ಅದೇ ಥರ ಲಾಸ್ಟ್ ಇಯರ್ ಒಂದು IAS ಪಾಸ್ ಆಗಿರ್ತಕ್ಕಂಥ ಒಂದು ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಸಿದ್ರು. ಎಷ್ಟೋ ಮಾತುಗಳಿಂದ ಪ್ರಚೋದಿತರಾಗಿ ಇನ್ಸ್ಪೈರ್ ಆಗಿ ತಮ್ಮ ಬದುಕೊಂಡು ಕಟ್ಟಿಕೊಂಡಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಯುವತಿಯರು ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತಾರೆ. ಪ್ರತಿ ಸಲ ಪ್ರತಿ ಸಲ ಭಾಳ ಬಡತನ ಬಿಟ್ಟು ತಂದೆ ಕಳ್ಕೊಂಡು, ತಾಯಿ ಕಳ್ಕೊಂಡು, ಕೂಲಿ ಕೆಲಸ ಮಾಡಿ ಅನಾಥರಾಗಿದ್ದು ಇನ್ನೇನು ಕಾಲೇಜ್ ಬಿಡಬೇಕಪ್ಪ, ಮುಂದೆ ಯಾಕೆ ಓದ್ಬೇಕು ನಾವೆಲ್ಲ ಅಂತಕೊಂಡು ಅಂದಿರ್ತಕ್ಕಂಥವ್ರು ಅವ್ರ ಮಾತುಗಳಿಂದ ಬದುಕನ್ನು ಕಟ್ಟಿಕೊಂಡಿರ್ತಾರೆ. ಹೋದ ವರ್ಷ ಒಂದು ಹುಡುಗಿನ ಫೋನ್ ಮಾಡಿಸಿದ್ರು, ಸಿ ಪಾಸ್ IAS ಎಕ್ಸಾಮಿನೇಷನ್. ಯಾರಂದರೆ ಇನ್ನೇನು ಲೈಫೇ ಮುಗಿತು ಆಯಿತು ಅಂತ ತಿಳ್ಕೊಂಡು ಭಾಳ ಖಿನ್ನತೆ ಒಳಗಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿ ಅವ್ರ ಮಾತುಗಳಿಂದ ಅವ್ರು ಸಹಾಯ ಪಡೆದು IAS ಆಫೀಸರ್ ಈಗ ಇಲ್ಲಿ ಜಮ್ಮುನಲ್ಲಿ ಡೆಹ್ರಾಡೂನ್ನಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ. ಇವತ್ತು ಮಾತಾಡಿದ್ರು. ಹಿಂಗೆ ಪ್ರತಿಯೊಬ್ಬರು ಕೂಡ ಭಾಳ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ನೋಡ್ತಾ ಇದ್ದಾರೆ. ಇಂಥ ವಿದ್ಯಾರ್ಥಿಗಳು ಯಾವ್ಯಾವ ಲೆವೆಲಿಗೆ ಮುಟ್ಟಿದ್ದಾರೆ. ಅದಕ್ಕೆ ಅವ್ರು ನಮ್ಮ ಕಾಲೇಜ್ಗಳ ಭಾಳ ಪ್ರೀತಿ, ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸಾಹೇಬರ ಒಂದು ಮೌಲ್ಯಯುತವಾದ ಬದುಕನ್ನು ಎಲ್ಲ ಮಕ್ಕಳಲ್ಲಿ ಬಿಡ್ತಾ ಇದ್ದಾರೆ. ಮಕ್ಕಳು ಆ ಥರ ಬೆಳೀತಾ ಇದ್ದಾರೆ. ಈ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ತಂದೆ ಎಷ್ಟು ಕಷ್ಟಪಡ್ತಾರೆ ಈಗಂತ ನೋಡ್ತಾ ಇದ್ದೀನಿ ನಾನು. ಫೀಸ್ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಫೀಸ್ ಜೋಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಎಂದು ಅವ್ರ ಕಷ್ಟ ನಿಮ್ಮ ಮುಂದೆ ಹೇಳೋಂಗಿಲ್ಲ ಸರ್, ನಮ್ಮ ಮುಂದೆ ಹೇಳ್ತಾರೆ. ನಿಮ್ಮ ಮುಂದೆ ಎಲ್ಲೂ ಕಷ್ಟ ಹೇಳೋಂಗಿಲ್ಲ. ಅವರು ನಿಮ್ಮ ಮುಂದೆ ನಕ್ಕಂತಾನೆ ಇರ್ತಾರೆ. ಯಾಕಂದರೆ ನಿಮ್ಮ ಬದುಕು ಅರಳಲ್ಲಿ ಅವ್ರು ಹೇಳ್ತಾರೆ, ಬೇರು ಎಷ್ಟು ಕಷ್ಟಪಡ್ತದೆ, ನೀರು ಇರಬೇಕಾದ್ರೆ ಬೇರೆ ಎಷ್ಟು ಕಷ್ಟಪಡ್ತದೆ, ಮೇಲೆ ಹೂವು ಅಷ್ಟು ನಗ್ತಾ ಇರ್ತದೆ. ತಂದೆ ಅದೇ ಆಶೆ,
ನೀವು ಹೂವಿನ ಥರ ನಗನಂತ ಜೀವನ ಸಾಗಿಸ್ರಿ, ಆದರ್ಶ ಬದುಕು ಸಾಗಿಸ್ರಿ. ಕಷ್ಟಗಳು ನಮಗಿರಲಿ, ನಾವೆಲ್ಲ ಕಷ್ಟಪಡ್ತೀವಿ. ನೀವು ಉನ್ನತವಾದ ಬದುಕಿರ್ಬೇಕಂತ. ಅದಕ್ಕೆ ನಿಮ್ಮ ಯಾವ ಕಾಲಕ್ಕೂ ಕೂಡ ಕೆಟ್ಟ ವಿಚಾರಗಳಿಗೆ ಮನಸ್ಸಲ್ಲಿ ಆಸ್ಪದ ಕೊಡದೆ ಒಳ್ಳೆಯ ವಿಚಾರಗಳನ್ನೇ ಮನಸ್ಸು ತುಂಬಿಕೊಂಡು ಒಳ್ಳೆಯವರಾಗಿ ಬದುಕಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಅವರಿಗೆ ಎಲ್ಲರಿಗೆ ಕೆಟ್ಟ ವಿಚಾರ ಬರ್ತಾ ಇರ್ತವೆ ಸಹಜ. ಕೆಟ್ಟ ವಿಚಾರಗಳು ತಲೆಯಲ್ಲಿ ಬರ್ತಾ ಇಲ್ಲ. ಮನುಷ್ಯೊಳಗೆ ತೂರದ ಹಾಗೆ ನಿಮ್ಮ ಆತ್ಮವಿಶ್ವಾಸ ಅಷ್ಟು ಗಟ್ಟಿಯಾಗಿರಬೇಕು, ಗಟ್ಟಿ ಕಾಳಾಗಿರಬೇಕು. ಅವೆಲ್ಲ ಕೆಟ್ಟ ವಿಚಾರ ಹೋಗಬೇಕು. ನಿಮ್ಗೆ ಯಾವ್ದ ಕಡೆಗೆ ನಿಮ್ಮ ಧ್ಯಾನ ಇರಬೇಕಂತ ವಚನ ಮೂಲಕ ಹೇಳಿದ್ರು. ಓದೋದ ಕಡೆಗೆ ಧ್ಯಾನ ಇರಬೇಕು, ಪಠ್ಯಗಳ ಕಡೆಗೆ ಧ್ಯಾನ ಇರಬೇಕು. ನಿಮಗೆಲ್ಲ ಒಳ್ಳೆ ಗುರಿ, ನಿಮ್ಮ ಗುರಿ ಏನಿದೆ, ಉನ್ನತವಾದ ಗುರಿ ಇದೆ, ಗುರಿ ಮುಟ್ಟ ಕಡೆಗೆ ನಿಮ್ಮ ಧ್ಯಾನ ಇರಬೇಕು ಹೊರತು ಬೇರೆ ಎಲ್ಲದನ್ನ ನಿಮ್ಮ ಮನುಷ್ಯರಿಗೆ ತಗೋಬೇಡಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನು ಭಾಳ ಮೃದುವಾಗಿ, ಭಾಳ ಸರಳವಾಗಿ ನಿಮಗೆಲ್ಲ ತಿಳಿಯಾಡ್ತಾರೆ. ಅವರಿಗೆ ಮುಂಜಾನೆ ಬಂದಿಂದ ರಾತ್ರಿ ಟ್ರೈನ್ ಹೋಗೋವರೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಯಾವಾಗಲೂ ನಮ್ಮಲ್ಲಿ ಏನಾಗ್ತದೆ ನಾವೆಲ್ಲ ಮಕ್ಕಳಿಗೆ ಕೊಡಬೇಕಂತ. ನ್ಯಾಯಮೂರ್ತಿ ಶಿವರಾಜ ಪಾಟೀಲ್ ಸಾಹೇಬ್ ಇರ್ತಾರೆ. ಅವರು ಶಿವರಾಜ ಪಾಟೀಲ್ ಸಾಹೇಬರು ಹೇಳ್ತಾ ಇರ್ತಾರೆ, ನಮ್ಮ ಪಡೆದಿರ್ತಕ್ಕಂಥ ಜ್ಞಾನ ಮತ್ತು ಅನುಭವವನ್ನು ನಾವು ಸಮಾಜಕ್ಕೆ ಕೊಡಬೇಕು. ನಮ್ಮ ಜ್ಞಾನ ಮತ್ತು ಅನುಭವವನ್ನು ಒಳಗೆ ಇಟ್ಕೊಂಡ್ರೆ ಇಡ್ಲಿಕ್ಕೆ ಗೋಡಾನ್ ಆಗ್ತದೆ. ಅದು ಶೇರ್ ಮಾಡಿದ್ರೆ ಅದು ಲೈಟ್ ಹೌಸ್ ಆಗ್ತದೆ, ಇನ್ನೊಬ್ಬರ ಬದುಕನ್ನು ಭಾಳ ಬೆಳಗ್ತಕ್ಕಂಥದ್ದು. ಸೊ ನಮ್ಮ ಜ್ಞಾನ, ನಮ್ಮ ಅನುಭವ ಸುಟ್ಟು ಬೂದಿ ಆಗಬಾರ್ದು, ಮಣ್ಣಲ್ಲಿ ಮಣ್ಣಾಗಬಾರ್ದು. ಅದು ಜನಸಾಮಾನ್ಯರ ಬದುಕನ್ನು ಬೆಳಗಬೇಕು ಅಂತಕ್ಕಂಥದ್ದೇ ನ್ಯಾಯಮೂರ್ತಿ ಶಿವರಾಜ ಪಾಟೀಲ್ ಉದ್ದೇಶ ಏನು. ಅದೇ ಉದ್ದೇಶ ಕೂಡ ನಮ್ಮ ಶಂಕರ ದೇವರು ಸರ್ ಉದ್ದೇಶ. ಹೀಗಾಗಿ ಅವರು ಟ್ರೈನ್ ಟೈಮ್ನಿಂದ ಅರ್ಧ ತಾಸು ಆಗ್ತದ್ರು ಕೂಡ ಆ ಅರ್ಧ ತಾಸು ಕೂಡ ಮಕ್ಕಳಿಗಾಗಿ ನಮ್ಮ ಮಾತು ಮೀಸಲಿರಲಿ. ನಮ್ಮಲ್ಲಿ ಏನು ಒಳ್ಳೆಯದಿಲ್ಲ ಆ ಒಳ್ಳೆಯದನ್ನು ಮಕ್ಕಳಿಗೆ ಹೇಳತಕ್ಕಂಥ ಮಾತು. ಹೀಗಾಗಿ ಭಾಳ ದೂರದ ಮೈಸೂರಿನಿಂದ ಬೇರೆ ಕಾರ್ಯಕ್ರಮ ನಿಮಿತ್ತ ಬಂದಿದ್ದರು. ಜೊತೆಗೆ ನಮ್ಮ ಮಕ್ಕಳನ್ನು ಮಾತಾಡ್ಸ್ಕೊಂಡು ಹೋಗೋಣ, ನಿಮ್ಮನ್ನು ಮಾತಾಡ್ಸ್ಕೊಂಡು ಅವ್ರಿಗೆ ಒಂದು 4 ಇತರ ನುಡಿಗಳು ಹೇಳೋಣ. ಅದಕ್ಕೆ ಇವತ್ತು ನೀವು ಭಾಳ ಲಕ್ಕಿ ಇದ್ದೀರಿ, ಭಾಳ ಲಕ್ಕಿ ಇದ್ದೀರಿ. ಅವ್ರು ಹಂಗೆ ಬಂದು ರೆಸ್ಟ್ ಮಾಡಿ ಹೋಗೋದಾಗಿತ್ತು. ನಾನು ರೆಸ್ಟ್ ಮಾಡಿ ಸರ್, ಟ್ರೈನಿಂಗ್ ಬಿಡ್ತಿಲ್ಲ, ರೆಸ್ಟ್ ಮಾಡೋದು ಬೇಡ. ರೆಸ್ಟ್ ಅಂದ್ರೆ ಏನು? ಚೇಂಜ್ ಆಫ್ ವರ್ಕ್ ಇಟ್ಸ್ ಸೆಲ್ಫ್ ಇಸ್ ರೆಸ್ಟ್. ಗೊತ್ತಾಯ್ತು? ಬಾಬಾ ಸಾಹೇಬ್ ಏನು ಹೇಳಿದ್ರು, ನಾನು 55-56 ವರ್ಷದಲ್ಲಿ ದಿನದ 18 ಗಂಟೆಗಳ ಕಾಲ ಓದ್ತಾ ಇದ್ದೆ. ನಾನು ಅಷ್ಟು ವಯಸ್ಸಲ್ಲಿ ಕೂಡ ದಿನದ 18 ಗಂಟೆಗಳ ಕಾಲ ಹೊರಗಡೆ ಬೋರ್ಡ್ ಹಾಕಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 54-50 ವಯಸ್ಸಲ್ಲಿ ಕೂಡ ದಿನದ 18 ಗಂಟೆಗಳ ಕಾಲ ನಾನು ಸತತವಾಗಿ ಅಭ್ಯಾಸ ಮಾಡ್ತಾ ಇದ್ದೆ. ನಿಮಗೇನಾಗಿದೆ ಅಂತ ನಮಗೆ ಕ್ವಶನ್ ಮಾಡ್ತಾರೆ, ನಮಗೆ ಮತ್ತು ನಿಮಗೆ ಕೂಡ. ಅದಕ್ಕೆ ಅವರು ಹೇಳಿದ್ರು, ನಿಮ್ಮ ಟೈಮ್ ಟೇಬಲ್ ಏನು ಅದರ ಪ್ರಕಾರ ಅಚ್ಚುಕಟ್ಟಾಗಿ ಓದಿ. ಯಾವ ಮನುಷ್ಯ ನಿರಂತರವಾಗಿ ಓದೋದ ಕಡೆಗೆ ಲಕ್ಷ್ಯ ಇರ್ತದೆ, ಜ್ಞಾನ ಸಂಪಾದನೆ ಮನಸ್ಸು ಇರ್ತದೆ, ಗ್ಯಾರಂಟಿ ಇವತ್ತಲ್ಲಿ ಅದ್ಭುತವಾದ ಬದುಕು, ಅದೊಂದು ಆಗ್ತದೆ ಅಂದ್ಕೊಂಡು ಹೇಳಿ. ಅದಕ್ಕೆ ಭಾಳಷ್ಟು ಜನರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಅದಕ್ಕೆ ನೀವು ಅವತ್ತು ಕೂಡ ಆ ಒಳ್ಳೆಯರ ಮಾರ್ಗದರ್ಶನದಲ್ಲಿ ನೀವು ನಡೆಯೋಣ. ಜೊತೆಗೆ ಒಳ್ಳೆಯರು ಮಾತಾಡ್ತಾ, ಒಳ್ಳೆಯರು ಕೇಳ್ತಾ ಎಷ್ಟು ಅದ್ಭುತವಾಗಿ ಮಾತಾಡಿ ಅದರ ಮಂಗೆ ಕಣ್ಣು ಮುಚ್ತಕ್ಕಂಥದ್ದು, ಕಿವಿ ಮುಚ್ತಕ್ಕಂಥದ್ದು. ಅಂದರೆ ಅದು ಮುಚ್ಚಿರಬೇಕಾಗಿಲ್ಲ ಅಂದ್ಕೊಂಡು ತೆರೆದರೂ ಕೂಡ ನೋಡದ ಹಾಗೆ, ನೋಡಿದರೂ ಕೂಡ ಮನಸ್ಸೊಳಗೆ ಹೋಗೋದ ಹಾಗೆ. ಸಿದ್ದೇಶ್ವರ ಸ್ವಾಮಿಗಳು ಅದೇ ಹೇಳ್ತಾರೆ, ಕಾಮನ್ ಬಿಲ್ ಎಷ್ಟು ಚೆಂದ ಕಾಣಿಸ್ತದೆ, ಎಷ್ಟು ಕಲರ್ ಕಾಣೋ ಕಾಮನ್ ಬಿಲ್ ನೋಡಬೇಕಷ್ಟೇ. ಭಾಳ ಚಲೋ ಆದ ಕಾಮನ್ ಬಿಲ್ ಅಂತ ಹಿಡ್ಕೊಳಕ್ಕೆ ಹೋದರೆ ನೀವು ಇಲ್ಲ, ಕಾಮನ್ ಬಿಲ್ಲು ಇಲ್ಲ. ನೀವು ಇಲ್ಲ, ಕಾಮನ್ ಬಿಲ್ ಹಿಡಿದ್ರೆ ನೀವು ಇಲ್ಲ, ಆ ಕಾಮನ್ ಬಿಲ್ ಇರೋದಿಲ್ಲ. ಅಂದರೆ ಅರ್ಥ ಏನಿದೆ, ಕಣ್ಣಿಲ್ಲಿ ನೋಡಬೇಕು, ಒಳ್ಳೆಯದನ್ನು ನೋಡಬೇಕು, ಕೆಟ್ಟದ್ದು ನೋಡಿದ್ರು ಕೂಡ ಮನಸ್ಸಿನಲ್ಲಿ ತಗೋಬಾರ್ದು ಅಂತ. ಆ ಥರ ಒಳ್ಳೆಯ ಒಂದು ಹಿತನುಗಳು ನಿಮಗೆಲ್ಲ ಹೇಳಿದ್ದಾರೆ. ಅಂಥ ಹಿತನುಡಿಗಳನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಮಾತುಗಳನ್ನ ರಿಪೀಟೆಡ್ಲಿ ಕೇಳ್ತಾ ಇರಬೇಕು. ರಿಪೀಟೆಡ್ ಕೇಳ್ತಾರೆ. ಮೊನ್ನೆ ತಾನೆ ಸತ್ಯಾತ್ಮ ಸ್ವಾಮೀಜಿಗಳು ಬಂದು ಭಾಳ ಅತ್ಯುತ್ತಮವಾಗಿರುವಂಥ ಮಾತುಗಳನ್ನು ನಿಮಗೆಲ್ಲ ಹೇಳಿದ್ದಾರೆ. ಎಷ್ಟು ವಿನಯ, ಎಷ್ಟು ನುಡಿ ಒಂದಾದ ಮತ್ತು ನಡೀತ ಎಷ್ಟು ಇಂಪಾರ್ಟೆಂಟು, ವಿಚಾರ ಒಳ್ಳೆಯ. ಈ 3 ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ತುಂಬ ಶಿಷ್ಟಾಚಾರ, ಸೌಜನ್ಯ, ಸಾತ್ವಿಕ ಬದುಕನ್ನು ಮೈಗೂಡಿಸಿಕೊಂಡಂಥ ಪ್ರೀತಿಯ ನಮ್ಮ ಚೆನ್ನಾಗಿರಲಿ, ಹಿರಿಯರಾದಂಥ ಪ್ರಭುಗೌಡರಲ್ಲಿ, ಪ್ರಾಚಾರ್ಯರಾದ ಪ್ರಶಾಂತ್ ಕುಲಕರ್ಣಿಯವರಲ್ಲಿ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿ ಶಿವಸ್ವರೂಪಿಗಳೇ, ಇಲ್ಲಿ ಯಾರ ಹೆಸರನ್ನು ಹೇಳಲಿ, ಯಾರನ್ನು ಹೇಳಲಿ ಎನ್ನುವಂತಾಗಿ ಮನಸ್ಸು. ಸರ್ವಜ್ಞರು ಹೇಳುವ ಹಾಗೆ ಊರೆಲ್ಲ ನಿಂತರು, ಕೇರಿಯೆಲ್ಲ ಬಡಗ,
ದಾರುಣಿಯೇ ಕುಲದೈವವಾಗಿರಲು ಯಾರನ್ನೂ ಬಿಡಲಿ ಸರ್ವಜ್ಞ, ಎಲ್ಲರೂ ನಮ್ಮವರು. ಎಂಥ ಮೌಲಿಕ ಮಾತನ್ನು ಸರ್ವಜ್ಞ ಹೇಳಿದ್ದಾರೆ. ಈ ಮಾತಿನ ಆಶಯವನ್ನೇ 2500 ವರ್ಷಗಳ ಹಿಂದೆ ಒಬ್ಬ ತಮಿಳಿನ ಪ್ರಾಚೀನ ಕವಿ ಕಲಿಯಲ್ಲಿ ಹೋಗುಂಡ್ರನಾಡನ್ನುವ ಮಹಾನುಭಾವರು ಕೂಡ ಇದ್ದಾರೆ. ಯಾರನ್ನು ಹೋದೆ ಯವರನ್ನು ಕೇಳಿ, ಎಲ್ಲ ಹೂವುಗಳು ನನ್ನವು, ಅಲ್ಲಿ ಹೋಗುವುದು ನನ್ನವರು. I am the first citizen of this world. Every citizen on this earth is my own kith and kin. ಇದು ಜೀವನ. ಮಕ್ಕಳೇ, ತಾವೆಲ್ಲ ಒಂದು ಕನಸನ್ನು, ಒಂದು ಗುರಿಯನ್ನು ಇಟ್ಕೊಂಡು ಸರ್ವಜ್ಞ ಕಾಣಿಸುವ ಪಾಠವನ್ನು ಮಾಡಿ. ಕನಸನ್ನು ಇಟ್ಕೊಂಡು ಬಂದಿಲ್ಲ, ಕನಸನ್ನು ಬಿತ್ತಿ ಬಂದಿದ್ದೀರಿ. ನಿಮ್ಮ ತಂದೆ, ತಾಯಿ, ಬಂಧುಗಳು ಅವರೆಲ್ಲರ ಕನಸಿಗೆ ನನ್ನ ಮಗಳು, ನನ್ನ ಮಗ ಒಳ್ಳೆಯ ಡಾಕ್ಟರ್, ಒಳ್ಳೆಯ ಇಂಜಿನಿಯರ್, ಒಳ್ಳೆಯ IAS, ಒಳ್ಳೆಯ ಪ್ರೊಫೆಸರ್ ಆದ ಅನೇಕ ಕನಸುಗಳು ನಿಮ್ಮ ತಲೆಯಲ್ಲಿ. ಆ ಕನಸುಗಳ ಏಳಿಗೆಗಾಗಿ, ಆ ಜ್ಞಾನದ ಒಂದು ಸಿಂಚನಕ್ಕಾಗಿ ಸರ್ವಜ್ಞಕ್ಕಾಗಿ ನೀವು ಬಂದಿರುವುದು ಸತ್ಯ. ಈ ಬದುಕಿನ ಉದ್ದೇಶವನ್ನು ನೀವು ಅರ್ಥ ಮಾಡಬೇಕು. ಯಾಕಾಗಿ ನನ್ನ ತಂದೆ ತಾಯಿಗಳು ಅಷ್ಟೊಂದು ಕಷ್ಟಪಟ್ಟು ಈ ಪವಿತ್ರ ಕಾಲೇಜಿಗೆ ಸೇರಿಸಿದ್ದಾರೆ, ನನ್ನ ಉದ್ದೇಶ ಏನು ಅನ್ನುವುದನ್ನು ನೀವು ಅರ್ಥ ಮಾಡಬೇಕು. ಅವರು ಅನೇಕ ಪರಿಶ್ರಮವನ್ನು ಪಡ್ತಾರೆ. ನೀವೆಲ್ಲ ಗ್ರಾಮೀಣ ಮಕ್ಕಳು ಅಂತ ನಮ್ಮ ಜಗತ್ತಿಗೆ ಬೇರಿನ ನೋವಿ ಹೂವಿನ ನಗಿ ಎನ್ನುವುದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಬೇರು ಯಾರು? ಬೇರು ಯಾರು? ನಿಮ್ಮ ತಂದೆ. ಆ ನೋವು ಅನುಭವಿಸ್ತಾ ಇರೋದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕಾಯಕದಲ್ಲಿ ನಗೆ ಬರಬೇಕಾದ ಆಸೆ. ಹೌದಲ್ಲ? ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ. ಅಲ್ಲಮ್ಮ, 12ನೇ ಶತಮಾನದ ಮಹಾನ್ ದಾರ್ಶನಿಕ ನಿಮ್ಮಗಳನ್ನು ಕುರಿತುಕೊಂಡು ಮಾಡಿದ್ದಾರೆ. ಕಾಣುವ ಕಣ್ಣುಗಳಲ್ಲಿ ಕತ್ತಲೆ, ಕೇಳುವ ಕಿವಿಗಳಲ್ಲಿ ಕತ್ತಲೆ, ಮಾಡುವ ಕೈಗಳಲ್ಲಿ ಕತ್ತಲೆ, ಕತ್ತಲೆ ಕತ್ತಲೆ ಇತ್ತಲೆ ಗುಹೇಶ್ವರನಲ್ಲಿ. ಯಾವುದನ್ನು ನಾನು ನೋಡಬೇಕೋ ಅದನ್ನು ನೋಡದೇ ನೋಡಬಾರದನ್ನೆಲ್ಲ ನೋಡ್ತಾ ಇದ್ದರೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು. ಯಾವುದನ್ನು ಕೇಳಬೇಕೋ ಅದನ್ನು ಕೇಳಿದರೆ ಕೇಳಬಾರದನ್ನೆಲ್ಲ ಕೇಳ್ತಾ ಇದ್ದರೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು. ಯಾವುದನ್ನು ನಾನು ಮಾಡಕ್ಕೆ ಸರ್ವಜ್ಞಕ್ಕಾಗಿ ಬಂದಿದ್ದೇನೆ ಅದನ್ನು ಮಾಡಿದ್ದೇನೆ, ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದರೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಮಾಡ್ತಾರೆ. ಏಕೆಂದರೆ ಕಣ್ಣುಗಳನ್ನು ತೆರೆದರೆ ಸಾಕು, ನೋಡುವುದನ್ನು ಕೂಡ ಕಲಿಬೇಕು. ಹೌದಲ್ಲ? ಕಿವಿಗಳನ್ನು ತೆರೆದರೆ ಸಾಕು, ಕೇಳುವುದನ್ನು ಕೂಡ ಕಲಿಬೇಕು. ಶಬರಿಮತಿ ಆಶ್ರಮದಲ್ಲಿ, ಗಾಂಧೀಜಿಯವರ ಆಶ್ರಮದಲ್ಲಿ 3 ಮಂಗಗಳಿದ್ದರು. ಕೇಳಿದ್ರು? ಓದಿದ್ರ? ಆ ಮಂಗಗಳು ಏನು ಮಾಡ್ತಾ ಇದ್ರು? ಯಾರಾದ್ರೂ ಹೇಳಕ್ಕೆ ಸಾಧ್ಯ? ಒಂದು ಮಂಗ ಬಾಯಿನ ಮುಚ್ಕೊಂಡಿತ್ತು, ಇನ್ನೊಂದು ಮಂಗ ಯಾಕೆ ಬಾಯಿಯನ್ನು ಮುಚ್ಕೊಂಡಿತ್ತು? ಗುಡ್. ಯಾಕೆ ಕಿವಿಯನ್ನು ಮುಚ್ಕೊಂಡಿತ್ತು? ಯಾವುದನ್ನ? ಕಿವಿಯನ್ನು ಮುಚ್ಚಿಕೊಂಡು ಕೆಟ್ಟದನ್ನು ನೋಡ್ಬೋದಲ್ಲ, ಕೆಟ್ಟದನ್ನು ಮಾತಾಡ್ಬೋದಲ್ಲ. ಕಣ್ಣನ್ನು ಮುಚ್ಚಿಕೊಂಡು ಕೆಟ್ಟದನ್ನು ಕೇಳಿಸ್ಕೋಬಹುದು, ಕೆಟ್ಟದನ್ನು ಮಾತಾಡ್ಬೋದು. ಆದರೆ ನಮ್ಮ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರದೊಂದು ಮಂಗ ಇದೆ, ಒಂದೇ ಮಂಗ. ಆ ಮಂಗ ಏನು ಮಾಡ್ತದೆ ಅಂದರೆ ತಲೆ ಮೇಲೆ ಕೈ ಹಾಕುತ್ತದೆ, ಕಣ್ಣು ತೆರೆದಿರ್ತದೆ, ಬಾಯಿಯನ್ನು ತೆರೆದಿರ್ತದೆ, ಕಿವಿಯನ್ನು ತೆರೆದಿರ್ತದೆ, ತಲೆ ಮೇಲೆ ಕಣ್ಣಿರ್ತದೆ.
ಏನಿದ್ರ ಆಸೆ ಅಂದರೆ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು. ಕಣ್ಣಿರೋದು ನೋಡು ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಕೇಳು, ಮಾತಾಡು, ಒಳ್ಳೆಯದನ್ನೇ ಮಾತಾಡು. ಯಾಕೆಂದರೆ ಅಮೃತ ಮತ್ತು ವಿಷ ಎರಡು ಒಟ್ಟಿಗೆ ಇರುವ ಏಕೈಕ ಸ್ಥಳ ಅಂದರೆ ಮನುಷ್ಯನ ನಾಲಿಗೆ. ಹೌದಲ್ಲ? ಅದಕ್ಕೆ ಅಪ್ಪ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದಿಕ್ಕಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸರಾಗಿರಬೇಕು, ನುಡಿದರೆ ಲಿಂಗ ಮಿಂಚಿ ಹೌದು. ಮೃದು ಮಾತು, ವಿಶಾಲ ಹೃದಯ, ಸೇವೆ, ದಯೆ ಒಳಗೊಂಡಂಥದ್ದು ಅದು ಮಾನವನಿಗೆ ಸಾರ್ಥಕವನ್ನು ಕೊಡ್ತದೆ. ಇದು ಯಾರು ಹೇಳಿದ್ರು? ವೆರಿ ಗುಡ್. ಮೃದು ಮಾತು, ಮಾತು ಮಧುರವಾಗಿ ಬರಬೇಕು. ವಾಣಿ ಅಂದರೆ ಮಾತು. ವಾಣಿ ವೀಣಿಯಾದಾಗ ಬದುಕು ಸಂಗೀತವಾಗ್ತದೆ.